ನಿಮ್ಮ ಬುಟ್ಟಿ ಬಾಲ್ಕನಿ ಒಳಗಿಂದ ಹೊರಗ ನೀರು ಬರ್ತೈತಿ. ಅದೇನು ವೇಸ್ಟ್ ಪೈಪು ಬೇಕಂತ ಹಚ್ಚಿದ್ದು ಒಂದು ದೇವಂತ ಇಂದ ಒಂದು ಎಕ್ಕಣದ ಗುದ್ದ ಐತಲ್ಲ ಮದ್ರಂಗಿ ಅವನ ಒಳಗಿಂದಲ್ಲ ಕೆಬರಿ 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 ಹೊರ ಹೋಗಿತೈತೆ. ಅದು ಎಂತ ಗುದ್ದು ಅಂತೀನಿ. ನಾನು ಸಣ್ಣವಿದ್ದಾಗ ನಮ್ಮೂರು ಕುಂಬಾರ ಮಾರಮ್ಮ ಮನೆಗಿಂತ ಒಂದು ಗುದ್ದಿ ನಾನು ಅವ್ರ ಮನೆಗೆ ಗಡಿಗೆ ತಗೊಂಡ್ಬರ್ಬೇಕಂತ ಹೋಗಿದ್ದೆ. ಸಿದ್ದು ನಮ್ಮ ಮನೆಗೆ ಒಂದು ಗುದ್ದ ಐತಿ ನೋಡ್ಬ ಅಂದ್ಲ. ನಾನು ಎಲ್ಲವ ಅಂತ ಹೋದೆ. ಗುದ್ದಿನ ಮೇಲೆ ಮದ್ರಂಗಿ ಕಸ ಇಟ್ಟು ಹತ್ರ ಬಂದೈತಿ. ನಾನು ಎಲ್ಲವ ಅಂತ ಸರಿಸಿ ನೋಡಕ್ ಹಚ್ಚಿನಿ. ಆಕೆ ಹಿಂದ್ಲಿಕ್ಕೆ ಬಂದು ತಲೆ ಕೆಳಗೆ ಮಾಡಿ ಮ್ಯಾಕ್ ಕಾಲು ಮಾಡಿ ಆ ಗುದ್ದಿನಾಗ ತುರ್ಕೇ ಬಿಟ್ಲ. ನಾನು ಓದೆ 30 ಕಿಲೋಮೀಟರ್ ಒಳಗೆ ಬಂದೆ. ದಂಡಿನೇ ಬರುವಲ್ತು. ಎಲ್ಲಿ ಉಸಿರುಗಾಡಿ ಸೋತಾಗ ಅಂತ ಹೇಳಿ ಜಾರ ಬಂಡೆ ಹುಡ್ರಿ ಹೆಂಗ್ ಜಾರಿಕೊಂಬರ್ತಾರ ಹಂಗ ಜಾರಿಗೆ ಬಂದು ಹೊರಗೆ ಬಿದ್ದೆ. ಆಕೆ ಏನೋ ಗೊತ್ತಾ ಸಿದ್ಧ ನೀನು ಹೋಗಿದ್ದೆ ಗೊತ್ತಾಗಲಿಲ್ಲ ಬಂದಿದ್ದೆ ಗೊತ್ತಾಗಲಿಲ್ಲ ಅನ್ಬೇಕ. ನೀನು ನಾನು ಸಿರ್ಚಳಿಗೆ ಮಲಗಿ ಬಾಲಿಗಾದ್ರಿಗೆ ಹೋಗಿಲ್ಲವ ನೀನು ಗುದ್ದಿನಾಗ ಹೋಗಿದ್ದೆ. ಏನ್ ಮಾಡ್ತಿದ್ದು ನಿಮ್ಮ ಅವಶ್ಯಕ 30 ವರ್ಷ ನಮ್ಮ ಬುದ್ಧಿ ಆಳದ ಬಿಡತ್ತಲ್ಲ. ತೆಗರಿಲ್ಲ ಕಸನ ಮಾಡೋದಿಲ್ಲ ನೀರಂತೂ ಬಿಡೋರ ಇಲ್ಲ. ನೀರಾಗಿದ್ಲು ಇಲ್ಲ ಬಿಡು ಮದ್ರಂಗಿ. ನಿಮ್ಮ ಮನೆ ಕರೆಂಟ್ ಐತಿ. 2 ಬಟನ್ ಹಿಡ್ದು ಒಂದೊಂದು ಬಟನ್ ಹಿಡ್ದು ಒತ್ತಿದ್ರೆ ಕರೆಂಟ್ ಪಾಸ್ ಆಗವಲ್ತ. ಬೆಳಕು ಮಾಡವಲ್ತ. ಇದಕ್ಕೆ ಹೆಂಗ ಅಂತ ಇದಕ್ ಹೆಂಗಂದ್ರ ಹಿಂಗ ನಮ್ಮ ಮನೆ ಇರೋದು ಹಿಂಗ ಅಂದ್ರ ಕೇಳ್ತೀವಿ ನೋಡು. ಮನಿ ಐತಿಲ್ಲ ಮಳಿ ಬಂದಾಗ ಬಾಳ ಸೋದಿರ್ತೈತಿ. ಆಮೇಲೆ ಈ ನೋಡಿದಾಗ ಅವನವನ ಬೆಕ್ಕು ಇಲ್ಲಿ ಹೆಗ್ನ ಬಾಳ ಕಾಡಿರ್ತೈತಿ. ಹಂಗಂತಂದ್ರೆ ನೀವು ಒಂದು ಚಲೋ ಬೆಕ್ಕು ಸಾಕು ಬಿಡವ. ನಾನು ಒಂದು ಗಂಡು ಬೇಕು ನೀನು ಒಂದು ಹೆಣ್ಣು ಬೇಕು. ಇಬ್ಬರು ಕೂಡ ಇಲ್ಲಿಡೋಣ. ನಾನು ಬೇಕು ಸಾಕ್ಬೇಕು. ಯಾಕಂತ ಕೇಳ್ತಿಯಲ್ಲ ಹುಡುಗ, ನಮ್ಮ ಬಿರುದು ಗೋಡ್ಯಾಗ ಒಂದು ತೂತ ಐತಿ. ಆ ತೂತಾಗಿಂದ ನಿಮ್ಮನೆ ಅಚ್ಚಿ ಕಡೆಯಿಂದ ಒಂದು ಇಲಿ ಬರ್ತೈತಿ. ಇಲಿ ಬಂದು ಹಂಗ ಹನಿ ಕೇಳ್ಕೊಂಡು ನೋಡ್ತೈತಿ. ನಾ ಮಕ್ಕೊಂಡಾಗ ಪಸಗ್ಗನ ಬಂದು ಆ ನಮ್ಮ ಮನೆ ಗುಜ್ಜಾಗ ಹೊಕ್ಕೊಂತಂದ್ರೆ ಏನ್ ಮಾಡ್ಲಪ್ಪ. ಮೊದಲ ನನಗೆ ಇಲಿ ಅಂದ್ರೆ ಅವನನ್ನು ಭಾಳ ಹೆದರಿಕೆ ಬರ್ತೈತಿ. ಹೌದು ಬರ್ತೈತಿ. ನಮಗೆ ಬರಲ್ಲವು. ಅಡ್ಡು ಗೋಡೆ ನಿಮ್ಮದು. ನಿಮ್ಮ ಗೋಡೆಗಿನ ತೂತು ನೀವು ಮುಚ್ಕೊಂಬಾಕ. ಬುದ್ಧಿ ಕಂಡ್ರ ಇಲ್ಲಿ ಬಿಡೋದಿಲ್ಲ. ಒಳಗೆ ಒಕ್ಕ ಬಿಡ್ತಾವ. ಯಾಕಂದ್ರೆ ಇಲ್ಲಿ ಇರೋದ ಗುದ್ದಿನಾಗ. ಏನ್ ಮಾಡ್ದ ಎಷ್ಟು ಮುಚ್ಚಿದ್ರು ಏನ್ ಮಾಡ್ದ ಅವನ ಯಾವ್ದರ ಮೂಲ್ಯಾಗಿಂದ ಹಾಸ್ ಮತ್ತ ಬಂದ ಬಿಡ್ತೈತಿ. ಸಾಕಾಗೈತಿ ನನಗ ಆ ಗುದ್ದಿನ ಸಂಬಂಧ. ಸಾಕಾದ್ರೆ ಒಂದು ಕೆಲಸ ಮಾಡ. ಈ ಊರಾಗ ಬಡಿಗಾರನಪ್ಪ ಬಡಿಗಾರ ಬಾಯಿನ ಮಾಡೋರು ಗೂಟ ಕೆತ್ತಾರಲ್ಲ ಅವ್ರ ಹೋಗಿ ಒಂದು 50 ರೂಪಾಯಿ ಕೊಟ್ಟು ಒಂದು ಚೊಲೋದು ಇಟ್ಟು ಗೂಟ ಕೆಚ್ಚ ಮಾಡ್ಬಿಡು. ತಗೊಂಡ ನಿಮ್ಮ ಮನೆ ಬುದ್ಧಿ ಬಡಬಿಡು ಬರಂಗಿ. ಇಲ್ಲಿ ಅಲ್ಲ ಒಂದು ಹಿರಿಬು ಕೂಡ ಒಳಗೆ ಹೋಗಂಗಿಲ್ಲ. ಹಂಗ ನಿಮ್ಮಪ್ಪ ಅಂತ ಊರಾಗಿರಂಗಿಲ್ಲ. ಅದಕ್ಕ ಮುಂದೆ ಏನಾದ್ರು ಹೇಳ. ಮನ್ಯಾಗ ಗಂಡಸರಿಲ್ಲ ಅಂದ್ರೆ ಹಂಗ ಆದ್ರೂ ಬರ್ತಾವ ಚೋಳಾದ್ರೂ ಬರ್ತಾವ. ಮತ್ತೊಂದು ಮೆತ್ತಿಗೆ ಮೈ ಯಾಕೆ ಮುರ್ದಾಡಕತ್ತಿ ಏನಾದ್ರು ಹೇಳ ಮುಂದೆ. ಮದರಂಗಿ ಕುದುರೆ ಚಟ ಬಂತ ಏನು ಮತ್ತೆ ನಾನು ನೀನು ಕೂಡ ಮಕ್ಕಂಬಕ್ಕಂತ ಮಾಡೀನಿ ಇವತ್ತು. ದಿನ ರಾತ್ರಿ ನಾನು ಕೂಡ ಮೊಕ್ಕೋತೀನಿ ಅಂತೀಯಲ್ಲ ನೀನು. ಹಂಗ ಮದುವೆ ಆಗ್ಲಾರ್ದ ಮೊಕ್ಕೊಳಕತ್ತಾರ ಅಂತೇಳಿ ಅವನೋಣ ಇಡೀ ಜನ ನನ್ನ ಹೆಸರು ಹೊಯ್ಕೊಂತಾರ. ಅವ್ರು ಯಾರು ಹೋಯ್ಕಂದ್ರೆ ಏನಾಗಿದೆ ಈ ಫ್ರೆಂಡಿಗೆ ಅವ್ರ ಪಾಡಿಗೆ ಅವ್ರು ನಡೆಸಿರ್ತಾರ. ನಮ್ಮ ಪಾಡಿಗೆ ನಾವು ನಡೆಸಿಬಿಡಮ್ಮ. ಯಾಕೆ ಅವ್ರ ನಮ್ಮ ನೋಡಕ್ ಬರ್ತಾರ. ನೀನು ಹೂ ಅಂದ್ರೆ ನಾನು ಮದುವೆ ಆಗ್ತೀನಿ. ಮದುವೆ ಆಗ್ತೀನ ಮದುವೆ ಆಕಿ ನನ್ನ ನೀನು ಅಲ್ಲ. ನಮ್ಮ ಅಪ್ಪನ ನೀ ಇನ್ನ ನೋಡಿಲ್ಲ. ನಮ್ಮ ಅಪ್ಪ ಏನ್ರ ಈ ಸುದ್ದಿ ಗೊತ್ತಾತಂದ್ರ ನಮ್ಮ ಅಪ್ಪಗ ನಮ್ಮಿಬ್ಬರನ್ನು ಬುದ್ಧೆ ಕೊಲ್ತಾನ. ಅಯ್ಯೋ ಮದರಂಗಿ, ಮೊದಲು ನೀನು ಅಪ್ಪ ನಿಮ್ಮಪ್ಪನ ಸರ್ವಾಂಧ್ರಗಳಿಗೆ ಬಿದ್ದು ಒಪ್ಪಿಸ್ತೀನಿ. ಹೌದಾ ಒಪ್ಪಿಸ್ತೀನಿ. ಈ ಮಗ ಮಾಡ್ಬೇಕಿದ್ದಂಗದಾನ. ಹೆಂಗ್ರಿ ಮಗನ ಮಳ್ಳ ಮಾಡೇಬೇಕು ಅಲ್ವಾ ಸಿದ್ದು. ನಾ ಅಂತೂ ನೀನ್ ಮದುವೆ ಹಾಕ್ತೀನಿ. ಮತ್ ನೀ ನನಗೆ ಮೋಸ ಮಾಡಬಾರ್ದ. ಶಿವ ಎಂತ ಪವಿತ್ರ ಶಬ್ದ ಕೇಳ್ತಿರವು ನನ್ನ ಕಿವಿಗಳು. ಇಂಥ ಶಬ್ದ ಕೇಳಲಿಲ್ಲ ಕಿವಿಗೆ ತೂತ ನೀಟಿಗೆ ತಂದೆ. ಸಾಧ್ಯ ಇಲ್ಲ. ನಿನ್ನಂತ ಸುಂದರಿಗೆ ಮೋಸ ಮಾಡಿ ನಾನು ಎಲ್ಲಿಗೆ ಹೋಗಲ್ಲ. ಹೌದಾ ಹಂಗಾದ್ರೆ ಹಾಡೇ ಬಿಡ್ಲೆ ಹೊಡೆಗೆ ಹೆಚ್ಚು ಗೆಲುಗಿದೆ.